ಈ ಜಿಲ್ಲಾಧಿಕಾರಿ ಮುಂದೆ ಯಾತ ಪ್ರತಿಭಟನೆ ಅಂತ ಹೇಳಿದ್ರೆ, ಇವ್ರು ಏನು ಲ್ಯಾಂಡ್ ವಿಚಾರದಲ್ಲಿ, ರೈತರ ಭೂಮಿ ವಿಚಾರದಲ್ಲಿ ರೈತರುಗಳು ಬಹಳಷ್ಟು ಕಾಡಿನಲ್ಲಿ ಅಲ್ಲಿ ಗೋಮಾಳದಲ್ಲಿ ಭೂಮಿಗಳನ್ನ ಮಾಡ್ತಾ ಇದಾರೆ. ಬಹಳ ವರ್ಷಗಳಿಂದ 2-3 ತಲೆಮಾರಿನಿಂದ ಮಾಡ್ತಾ ಇದಾರೆ. ಆ ಭೂಮಿನ 1 to 5 ಮಾಡಿ ರೈತರು ರೆಕಾರ್ಡ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಕ್ಕಾಯ್ತಾ ಇಲ್ಲ. ಮತ್ತೆ ರೈತರ ಭೂಮಿನ ಕಿತ್ಕೊಳ್ಳಕ್ಕೆ ಈಗ ರೈತರುಗಳು ಏನಿದ್ದಾರೆ ಇವತ್ತು ಬೈಮಂಗಲ ಮತ್ತು ಸಂಚಾವಳಿ ಭಾಗದಲ್ಲಿ ಸುಮಾರು 9600 ಎಕರೆ ಅಲ್ಲಿರ್ತಕ್ಕಂಥ ರೈತರು ಆ ಭೂಮಿ ಕಿತ್ಕೊಳ್ಳಕ್ಕೆ ಹೊರಟಿದ್ದಾರೆ. ಅಲ್ಲಿರ್ತಕ್ಕಂಥ ರೈತರನ್ನ ಏನ್ ಮಾಡೋದು? ಅವ್ರ ಜೀವನ ಏನಾಗುತ್ತೆ? ಮತ್ತೆ ಆ ರೈತರಿಗೆ ಏನ್ ಬರುತ್ತೆ? ಅವ್ರಿಗೆ ಇಂಡಸ್ಟ್ರಿ ಮಾಡಕ್ ಬರುತ್ತಾ? ಬೇರೆ ವ್ಯಾಪಾರ ಬೇರೆ ಮಾಡಕ್ ಬರುತ್ತಾ? ಏನಿಲ್ವಲ್ಲ. ಅವ್ರು ಅಲ್ಲೇ ಗೆಯ್ಬೇಕು, ಅಲ್ಲೇ ಉಳ್ಬೇಕು, ಅಲ್ಲೇ ತಿನ್ಬೇಕು, ಏನೋ ಮಾಡ್ಕೊಂಡು ಹೋಯ್ತಾ ಇರಲ್ಲ. ಯಾಕೆ ಅವ್ರಿಗೆ ಈ ರೀತಿ ಟೆನ್ಷನ್ ಕೊಡ್ತಾ ಇದ್ದಾರೋ? ಇದು ಒಂದು. ಎರಡನೇದಾಗಿ ಇವತ್ತು ಬಹಳಷ್ಟು ಕಾಡು ಪ್ರಾಣಿಗಳ ಅವಳಿ ಇದೆ. ಕಾಡು ಪ್ರಾಣಿಗಳನ್ನು ಹೇಳುತ್ತಿರುದು. ಇವತ್ತು ಆನೆ ಕಾಟ ಆಯ್ತು, ಚಿರತೆ ಕಾಟ, ಹಾಗೆ ಕರಡಿ ಪಾಟಿ ಬೇರೆಷ್ಟು ಬೇಕಾಷ್ಟಿದೆ. ಇವ್ರು ಯಾಕೆ ಇವ್ರು ಕಂಟ್ರೋಲ್ ಮಾಡಕ್ ಆಯ್ತಾ ಇಲ್ಲ? ಒಂದು ಬ್ಯಾರಿಕೇಡ್ ಏನು ಮಾಡಕ್ ಆಗ್ತಾ ಇಲ್ಲ. ಯಾಕೆ ಬ್ಯಾರಿಕೇಡ್ ಮಾಡಿ ಆನೆಗಳು ಹಳ್ಳಿಗಳಿಗೆ ಬರ್ತಾ ಇದ್ವು, ಹಳ್ಳಿಗಳಿಗೆ ನುಗ್ಗಿ ಬರ್ತಾ ಇದ್ವು. ನೀವೆಲ್ಲ ನೋಡ್ತಾ ಇದ್ವಿ ಸಹ. ಅದ್ರ ಜೊತೆ ಬೀದಿ ನಾಯಿಗಳು ಕೂಡ, ಬೀದಿ ನಾಯಿಗಳು ವೃದ್ಧರು ಮಕ್ಕಳುಗಳು ಶಾಲೆಗೆ ಹೋಗ್ಬೇಕಾದ್ರೆ, ವೃದ್ಧರು ವಾಕಿಂಗ್ ಹೋಗ್ಬೇಕಾದ್ರೆ ಕಡಿದು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಜಿಲ್ಲಾಧಿಕಾರಿ. ಅವ್ರ ಜವಾಬ್ದಾರಿ ಇದೆಯಲ್ವಾ ಇದು? ಪರಿಶೀಲನೆ ಮಾಡ್ಬೇಕಲ್ಲ ಹೋಗಿ ಹಾಸ್ಪಿಟ್ಲಿಗೆ. ಎಲ್ಲಾ ಇಲಾಖೆಗೂ ಹೋಗ್ಬೇಕಲ್ಲ ಇವರು. ಯಾವ ಇಲಾಖೆ ಹೋಗ್ತಾರೋ ಅಲ್ಲಿ ಹೋಗಿ AC ರೂಮ್ ಕೂತ್ಕೊಂಡ್ಬಿಟ್ಟು ಶಾನಾಗ ಕೂತ್ಕೊಂಡ್ಬಿಟ್ರೆ ಈ ಜನಗಳ ಸಮಸ್ಯೆ ಎಲ್ಲ ಬಗೆಹರಿದ. ಮತ್ತೆ ಇನ್ನೊಂದೇನು ಅಂದ್ರೆ, ಯಾವುದೇ ಸಂಘಟನೆ ಕಂಡ್ರಿ ಹೋಗಿ ಒಟ್ಟುರಿ ಅದೇನೋ ಗೊತ್ತಾಯ್ತಾ ಇಲ್ಲ. ಯಾವ ಸಂಘಟನೆ ನೀವು ಅಸೋಸಿಯೇಷನ್ ಅವ್ರು ಒಳಗೆ ಬರಬಾರ್ದು. ಯಾಕೆ? ಏನು ಅವ್ರ ಆಸ್ತಿ ಕೂತ್ಕೊಳ್ಳೋ ನಾವು? ನಮ್ಮ ಆಸ್ತಿ ಏನಾರ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಅಲ್ಲಿ ಹೋಗ್ಬೇಕಲ್ವೇ? ಅಥವಾ ಪ್ರತಿಭಟನೆ ಮಾಡ್ಬೇಕಲ್ವೇ? ಅದನ್ನ ಬಿಟ್ಬಿಟ್ಟು ನೀವು ಒಳಗೆ ಬರಬೇಡಿ, ನೀವೆಲ್ಲ ಹೊರಗಡೆ ಇರಿ ಅಂತ ಅಂದ್ರೆ ಆ ವೈನ್ಗೆ ಏನಾದ್ರು ಜ್ಞಾನ ಇದೆಯಾ? ಎಲ್ಲಿ ಆ ವಯ್ಯ ಹಳ್ಳಿಲಿ ಹುಟ್ಟಿದ್ದಾನೆ, ಅವನ ರೈತನ ಮಗನಾಗಿ ಹುಟ್ಟಿದ್ದಾನೆ. ರೈತನ ಮಗನಾಗಿ ಹುಟ್ಟಿದ್ರೆ ಗೊತ್ತಾಗುತ್ತೆ ಅವ್ರ ಅಪ್ಪ ಏನ್ ಕಷ್ಟಪಡ್ತಿದ ಏನು ಅಂತ ಅನ್ನೋದು. ಹಿಂಗಾಗಿ ಈ ವಯ್ಯ ನ್ಯಾಯವಾದ ರೀತಿಲಿ ಆಡಳಿತ ಮಾಡ್ತಾ ಇಲ್ಲ. ಬರೀ ಏನೋ IT BT ಬಗ್ಗೆನೋ ಇನ್ನೊಂದು ರಿಯಲ್ ಎಸ್ಟೇಟ್ ಪ್ರಕಾರ ಕೆಲಸ ಮಾಡಕ್ ಮಾತ್ರ ಇರ್ತಕ್ಕಂಥದ್ದು ಈ ವಯ್ಯ. ಹಂಗಾಗಿ ಇವ್ರ ವಿರುದ್ಧ ನಾವು ನಿಲ್ಲ. ಚಳವಳಿ ನಿರಂತರ. ನನ್ನ ಸ್ವಾಮಿ ಹೇಳ್ತಾ ಇರು, ಚಳವಳಿ ಅಂತ ನಿರಂತರ. ಅವ್ರೊಂದು ಮಾರ್ಗ ಹಾಕೊಟ್ಟಿದ್ದಾರೆ ನಮ್ಗೆ, ಶಾಂತಿ ಮಾರ್ಗ. ಚಳವಳಿ ಏನು ಯಾವ ರೀತಿ ಮಾಡ್ಬೇಕು ಏನು ಅನ್ನೋದ ಆ ಮಾರ್ಗ ನಾವು ಚಳವಳಿ ಮಾಡ್ತೀವಿ. ಯಾವುದೇ ದಕ್ಷ ಇದರಿಂದ ಹೋಗಿ ತಳ್ಳುದು, ಬ್ಯಾರಿಕೇಡ್ ತಳ್ಳುದು ಅವು ಮಾಡಕ್ ಹೋಗಲ್ಲ. ಹಿಂದೆ ಸ್ವಲ್ಪ ಅದ್ ಮೇಲೆ ಗಲಾಟೆ ಅದು ಬೇಡ ಅಂತ ಮೊದಲೇ ತೀರ್ಮಾನ ಮಾಡಿದ್ದೀವಿ. ಅವ್ರು ಬ್ಯಾರಿಕೇಡ್ ತರೋದು, ಪೊಲೀಸ್ನವ್ರ ಘರ್ಷಣೆ ಆಗೋದು ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವತ್ತು ಪೊಲೀಸರ ವಿರುದ್ಧ ನಾವು ಹೋಗಲ್ಲ. ಯಾಕೆಂದ್ರೆ ಅವ್ರು ಇರೋದು ನಮ್ಮ ರಕ್ಷಣೆಗೋಸ್ಕರವೇ. ಹಂಗಾಗಿ ನಾವು ಈ ಜಿಲ್ಲಾಧಿಕಾರಿ ತೊಲಗುವರು ನಾವು ಚಳವಳಿ ನಿಲ್ಲಿಸಲ್ಲ. ಜಿಲ್ಲೆಯಿಂದ ಹೊರಟ ಬಿಡಬೇಕು. ಇಲ್ಲ ಸರ್ಕಾರ ವಾಲಂಟಿಯರ್ ಸಸ್ಪೆಂಡ್ ಮಾಡಬೇಕು. ಅದು ನಮ್ಮ ಎಲ್ಲ ಸಂಘಟನೆಗಳ ಒಂದು ತೀರ್ಮಾನ.